ಆತ್ಮೀಯ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ನಿಮಗೆ SSLC ವಿದ್ಯಾರ್ಥಿಗಳಿಗೆ ಹಾಗೂ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸಿರ್ತಕ್ಕಂತಹ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಯೂಸ್ ಆಗಲಿ ಅಂತ ಹೇಳಿಬಿಟ್ಟು ಉಚಿತ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ಇದು ವೆಕೇಷನಲ್ಲಿರೋದ್ರಿಂದ, ಅಂದರೆ ಶಾಲೆಗಳು ರಜೆ ಇರೋದ್ರಿಂದ ಎಲ್ಲ ವಿದ್ಯಾರ್ಥಿಗಳಿಗಾಗಿರ್ಬೋದು ಅಥವಾ ನೆಕ್ಸ್ಟು TET ಕಾಲ್ಫರ್ ಮಾಡ್ತಾರೆ, ಹಾಗೆ ಅನೇಕ ಸರ್ಕಾರಿ ನೇಮಕಾತಿಗಳು ಬರ್ತದೆ ಅಂತ ಸುದ್ದಿ ಇದೆ. ಅದು GPSTR ಆಗಿರ್ಬೋದು, HSTR ಆಗಿರ್ಬೋದು, ಮೊರಾರ್ಜಿ ದೇಸಾಯಿ ಶಾಲೆಗಳಲ್ಲಾಗಿರ್ಬೋದು, ಸೊ ಉಪನ್ಯಾಸಕರ ಹುದ್ದೆಗಳಿಗಾಗಿರ್ಬೋದು ನೀವು ಸಿದ್ಧತೆಯನ್ನು ನಡೆಸ್ತಾ ಇರ್ತೀರಿ. ಹಾಗಾಗಿ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ನಿಮ್ಮ ಯಾರೆಲ್ಲ ಸ್ನೇಹಿತರು ಅಂದರೆ ವಿದ್ಯಾರ್ಥಿಗಳು ಮತ್ತು ಪರೀಕ್ಷೆಗೆ ತಯಾರಾಗ್ತಿರ್ತಕ್ಕಂತಹ ಅಭ್ಯರ್ಥಿಗಳು ಇಬ್ಬರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ತಾ, ಹಾಗೆ ನಾನು ನಿಮ್ಮೊಟ್ಟಿಗೆ ಕಲೀಲಿಕ್ಕೆ ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ನೋಡ್ತಾ ಹೋಗೋಣ. ಮೊದಲಿಗೆ ಸಮಾಂತರ ಶ್ರೇಣಿಗಳು, SSLCಯಲ್ಲಿ ಇದು ಮೊದಲನೇ ಪಾಠ. ಈ ಸಮಾಂತರ ಶ್ರೇಣಿಗಳು ಪಾಠದ ಸಂಬಂಧಪಟ್ಟಂತೆ ಒಂದಷ್ಟು ತರಗತಿಗಳನ್ನು, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ಲಾಸ್ಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೇ ಪಾಯಿಂಟು, ಈ ಒಂದು ಪಾಠವನ್ನು ಕಲಿಯೋದಕ್ಕಿಂತ ಮುಂಚೆ ನಾವು ಕೆಲವೊಂದು ಅಂಶಗಳನ್ನು ನೆನಪಿಟ್ಕೊಳ್ಬೇಕು. ಅವೇನಪ್ಪ ಅಂತ ಹೇಳಿದರೆ, ಸಮಾಂತರ ಶ್ರೇಣಿಯ ಮೊದಲ ಸಾಮಾನ್ಯ ರೂಪ ಯಾವುದು ಅಂತ ಕೇಳಿದರೆ A, A+D, A+2D ಇತ್ಯಾದಿ A+n-1 ಇಂಟು D ಆಗುತ್ತೆ. ಸೊ ಇದು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಅಂತ ನಾವು ಹೇಳ್ತೀವಿ. ಸೊ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಈ ರೀತಿ ಇರುತ್ತೆ. ಸೊ ಸಮಾಂತರ ಶ್ರೇಣಿಯ ಪದಗಳನ್ನು ಕೂಡ ನಾವು ಈ ರೀತಿ ಬರಿತೀವಿ. ನೋಡಿ, A ಇದೆ, A+D ಇದೆ. D ಅಂದರೆ ಸಾಮಾನ್ಯ ವ್ಯತ್ಯಾಸ, ಒಂದು ವ್ಯತ್ಯಾಸ ಅದಕ್ಕೆ ಸೇರಿಕೊಳ್ಳುತ್ತೆ. ನೆಕ್ಸ್ಟು ಎರಡು ವ್ಯತ್ಯಾಸ, ಹಾಗೆ ಕಂಟಿನ್ಯೂ ಆಗ್ತಾ 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 n-1 ಇಂಟು D ಆಗಿ ಅದಕ್ಕೆ ಸೇರಿಕೊಳ್ಳುತ್ತೆ. ಮೊದಲನೇ ಪದ A ಅಂದರೆ ಮೊದಲನೇ ಪದ, ನೆನ್ಪಿಟ್ಕೊಳ್ಳಿ. ಸೊ ಮೊದಲನೇ ಪದ ಯಾವುದು? A ಆಗಿರುತ್ತೆ. ಎರಡನೇ ಪದ ಯಾವುದು? A+D ಆಗಿರುತ್ತೆ. ಅಂದರೆ ಈ ಎರಡನೇ ಪದದಲ್ಲಿ ಮೊದಲನೇ ಪದವನ್ನು ಕಳೆದಾಗ ನಮಗೆ A ಕ್ಯಾನ್ಸಲ್ ಆಗಿ D ಮಾತ್ರ ಉಳಿಯುತ್ತೆ. ಓಕೆ, ಅಂದರೆ ಸಾಮಾನ್ಯ ವ್ಯತ್ಯಾಸವನ್ನು ಕೂಡ ನಾವಲ್ಲಿ ಈಸಿಯಾಗಿ ಕಂಡುಹಿಡಿಬೋದು. ಸೊ ಅದನ್ನು ನಿಮಗೆ ಲೆಕ್ಕ ಮಾಡುವಾಗ ಹೇಳ್ಕೊಡ್ತೀನಿ, ಇದು ನೆನ್ಪಿಟ್ಕೊಳ್ಳಿ. ಅಂದರೆ ಏನೇನೆಲ್ಲ ನೆನ್ಪಿಟ್ಕೊಂಡಿದ್ದೀರಿ ಈಗ? ಮೊದಲನೇ ಪದ ಅಂದರೆ ಸಾಮಾನ್ಯ ರೂಪದಲ್ಲಿ ಬಂದಂತಹ ಮೊದಲನೇ ಪದ A ಆಗಿರುತ್ತೆ. ಸೊ ಸಾಮಾನ್ಯ ವ್ಯತ್ಯಾಸ D ಆಗಿರುತ್ತೆ. ಡಿಫರೆನ್ಸ್, ಕಾಮನ್ ಡಿಫರೆನ್ಸ್ D. ಎನ್ನನೇ ಪದ ಅಂತ ಕೇಳಿದರೆ AN = A+n-1 ಇಂಟು D ಆಗಿರುತ್ತೆ. ಸೊ ಇದು ಎನ್ನನೇ ಪದ, A+n-1 ಇಂಟು D. ಇದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. A+n-1 ಇಂಟು D ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಹಾಗೆಯೇ ಈ ಸಮಾಂತರ ಶ್ರೇಣಿ ಕೊಟ್ಟಾಗ ಮೊದಲ n ಪದಗಳವರೆಗಿನ ಮೊತ್ತ ಕೇಳ್ತಾರೆ ನಿಮಗೆ ಪರೀಕ್ಷೆಯಲ್ಲಿ. ಯಾವಾಗಲೂ ಕೂಡ ಮೊದಲ n ಪದಗಳವರೆಗಿನ ಮೊತ್ತ ಹೇಳಿ ಅಂತ ಕೇಳಿದರೆ ಈ ಒಂದು ಸೂತ್ರವನ್ನು ನೆನ್ಪಿಟ್ಕೋಬೇಕು. ಏನು? S = ಸಮ್, ಅಂದರೆ S ಅಂದರೆ ಸಮ್ ಅಂತ. ಸೊ ಈ ಸಮಾಂತರ ಶ್ರೇಣಿಯಲ್ಲಿ ಮೊದಲ n ಪದಗಳವರೆಗಿನ ಮೊತ್ತ ಕೇಳಿದರೆ S = n/2 ಇಂಟು 2A + n-1 ಇಂಟು D ಆಗುತ್ತೆ. ಈ ಸಾಮಾನ್ಯ ವ್ಯತ್ಯಾಸ ಜೊತೆಗೆ ಈ ಮೊದಲನೇ ಪದ ಇವೆಲ್ಲವನ್ನು ನೀವು ನೋಡ್ಕೊಂಡಿದ್ದೀರಿ. ಹಾಗೆ n ಪದಗಳವರೆಗಿನ ಮೊತ್ತ ಅಂತ ನಿಮಗೆ ಕೇಳಿದರೆ ಪ್ರಶ್ನೆನ S = n/2 ಇಂಟು 2A + n-1 ಇಂಟು D. ಈ ಒಂದು ಸೂತ್ರವನ್ನು ನೀವು ನೆನ್ಪಿಟ್ಕೋಬೇಕು. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಸೂತ್ರ ಇದು. ಇದ್ರ ಮೇಲೆ ಅನೇಕ ಲೆಕ್ಕಗಳು ಬರುತ್ತೆ, ಅದನ್ನು ನಾನು ತಿಳಿಸ್ಕೊಡ್ತೀನಿ. ಸೊ ಇನ್ನೊಂದು ಸಲ S = n/2 ಇಂಟು 2A + n-1 ಇಂಟು D ಅಂತೇಳಿ ನಾವು ಬರಿತೀವಿ. ಓಕೆ, ಸೊ ಭಾಳ ಸಿಂಪಲ್ಲಾಗಿ ಇದನ್ನು ಎಷ್ಟು ಸಾರಿ ನೀವು ಅದನ್ನು ಬರೆದು ಪ್ರಾಕ್ಟೀಸ್ ಮಾಡ್ತೀರೋ ಸೊ ಅಷ್ಟು ನಿಮಗೆ ನೆನಪಲ್ಲಿ ಉಳಿಯುತ್ತೆ. ಖಂಡಿತ ಇಲ್ಲ ಅಂದರೆ ನೆನಪಲ್ಲಿ ಉಳಿಯಲ್ಲ. ಈಗೇನೋ ಈಸಿ ಅನಿಸುತ್ತೆ, ಆದರೆ ಪರೀಕ್ಷೆಯಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟು, ಸ್ವಾಭಾವಿಕ ಸಂಖ್ಯೆಯ ಮೊದಲ n ಪದಗಳ ಮೊತ್ತ ಅಂತ ಕೇಳಿದರೆ, ಸೊ ಸ್ವಾಭಾವಿಕ ಸಂಖ್ಯೆಯ ಮೊದಲ n ಪದಗಳವರೆಗಿನ ಮೊತ್ತ ಕೇಳಿದಾಗ SN = n ಇಂಟು n+1/2 ಅಂತ ಈ ಒಂದು ಸೂತ್ರ. ಸೊ ಫಾರ್ ಎಕ್ಸಾಂಪಲ್ 1 ರಿಂದ 100ರವರೆಗಿನ ಎಲ್ಲ ಸಂಖ್ಯೆಗಳ ಒಟ್ಟು ಮೊತ್ತ ಎಷ್ಟು, 1 ರಿಂದ 30ರವರೆಗಿನ ಸಂಖ್ಯೆಗಳ ಒಟ್ಟು ಮೊತ್ತ ಎಷ್ಟು, 1 ರಿಂದ 1000ರವರೆಗಿನ ಸಂಖ್ಯೆಗಳ ಮೊತ್ತ ಎಷ್ಟು. ಯಾವುದೇ ಪ್ರಶ್ನೆ ಕೊಟ್ಟರು ಇದನ್ನು ಬರಿಬೋದು. ಮೊನ್ನೆ GPSTR ಆಗಿರ್ಬೋದು, TET ಆಗಿರ್ಬೋದು, ಈ ಒಂದು ಕ್ವಶನ್ ಪೇಪರ್ 1ರಲ್ಲಿ ಬಂದಿತ್ತು. ಸೊ ಇದು SSLC ಬುಕ್ಕಲ್ಲೇ ಇದೆ, ನಾವು ಅದನ್ನು ಪ್ರಾಕ್ಟೀಸ್ ಮಾಡಬೇಕಷ್ಟೇ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮುಂದಿನ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟು ಅಂದರೆ ಟಾಪಿಕ್ಕು. ಇದರಲ್ಲೇ ಏನೆಲ್ಲ ಕವರ್ ಆಗ್ತದೆ ಅಂದರೆ ನಾನು ಜಸ್ಟ್ ನಿಮಗೆ ಹೈಲೈಟ್ಸ್ ತಿಳಿಸ್ಕೊಡ್ತಾ ಈ ಒಂದು ಪಾಠವನ್ನು ಹೇಳ್ಕೊಡ್ತೀನಿ. ಸಮಾಂತರ ಶ್ರೇಣಿಯ ಎನ್ನನೇ ಪದ ಅಂದರೆ ಎನ್ನನೇ ಪದ ಕೊಟ್ಟಿದ್ದಾರೆ, L ಆಗಿದ್ದರೆ ಅಂದರೆ ಲಾಸ್ಟ್ ನಂಬರ್ ಆಗಿರುತ್ತೆ. ಸೊ ಅದು ಯಾವುದು? ಅದನ್ನೇನಾದರೂ L ಅಂತ ಕೊಟ್ಟಿದ್ದರೆ ಕೊನೆಯ ಪದ, ಆ ಶ್ರೇಣಿಯ ಎಲ್ಲ ಪದಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಏನಾದರೂ ನಿಮಗೆ ಕೇಳಿದರೆ SN =
n/2 ಇಂಟು ಎ ಪ್ಲಸ್ ಎಲ್. ಎಸ್ ಎನ್ ಇಸ್ ಈಕ್ವಲ್ ಟು n/2 ಇಂಟು ಎ ಪ್ಲಸ್ ಎಲ್. ಎ ಅಂದರೆ ಮೊದಲನೇ ಪದ, ಎಲ್ ಅಂದರೆ ಕೊನೆಯ ಪದ. ಇವೆರಡನ್ನು ಕೂಡಿ ಗುಣಾಕಾರ n ಎಷ್ಟು ಪದಗಳಿದ್ದಾವೋ ಅದರಲ್ಲಿ ಅರ್ಧ ಅಂದರೆ n/2 ಇಂಟು ಎ ಪ್ಲಸ್ ಎಲ್. n/2 ಇಂಟು ಎ ಪ್ಲಸ್ ಎಲ್. ಸೊ ಇಷ್ಟು ನೀವು ಮಾಡಿದರೆ ಆ ಒಂದು ಪದಗಳ ಎಲ್ಲ ಮೊತ್ತ ನಿಮಗೆ ಸಿಗುತ್ತೆ. ಸೊ ನೆನಪಿಟ್ಕೊಂಡಿದ್ದೀರಿ. ಮೊದಲು ಸಾಮಾನ್ಯ ರೂಪ ನೋಡಿದ್ವಿ. an ಈಸ್ ಈಕ್ವಲ್ ಟು ಎ ಪ್ಲಸ್ n-1 ಇಂಟು ಡಿ ಅಂತ ಹೇಳಿಬಿಟ್ಟು, ಅದರಲ್ಲಿ ಎ ಅಂದರೆ ಮೊದಲನೇ ಪದ, ಡಿ ಅಂದರೆ ಸಾಮಾನ್ಯ ವ್ಯತ್ಯಾಸ, ಎನ್ನನೇ ಪದದ ಸೂತ್ರ, ಹಾಗೂ ಇದು ನೆನಪಿಟ್ಕೋಬೇಕು ಎ ಪ್ಲಸ್ n-1 ಇಂಟು ಡಿ ಅಂತ. ಹಾಗೆ n ಪದಗಳವರೆಗಿನ ಮೊತ್ತ ಕಂಡುಹಿಡಿಯತಕ್ಕಂತಹ ಸೂತ್ರ, ಹಾಗೆ ಸ್ವಾಭಾವಿಕ ಸಂಖ್ಯೆಗಳ ಮೊದಲ n ಪದಗಳೊಳಗಿರೋ ಮೊತ್ತ ಎಸ್ ಎನ್ ಇಸ್ ಈಕ್ವಲ್ ಟು n ಇಂಟು n+1/2 ಅಂತ. ಹಾಗೆ ಕೊನೆಯ ಪದ ಕೊಟ್ಟಾಗ ಆ ಒಂದು ಸ್ವಾಭಾವಿಕ ಅಂದರೆ ಆ ಸಂಖ್ಯೆಗಳ ಒಂದು ಶ್ರೇಣಿಯ ಒಂದು ಮೊತ್ತ, ಪದಗಳ ಮೊತ್ತ ಕೇಳಿದಾಗ ಎಸ್ ಇಸ್ ಈಕ್ವಲ್ ಟು n/2 ಇಂಟು ಎ ಪ್ಲಸ್ ಎಲ್ ಅನ್ನೋದನ್ನು ಮರಿಲೇಬಾರ್ದು. ಸೊ ಈಗ ಲೆಕ್ಕಗಳನ್ನು ಮಾಡ್ತಾ ಹೋಗೋಣ, ಆಗ ನಿಮಗೆ ಕಂಪ್ಲೀಟಾಗಿ ಐಡಿಯಾ ಸಿಗುತ್ತೆ. ಎಸ್, ನೆನಪಿರಲಿ, SSLC, TET, GPSTR, HSTR, CTET ಮತ್ತು KVS ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಈಗ ಫಾರ್ ಎಕ್ಸಾಂಪಲ್ ಅಗ್ನಿವೀರ್ ಅಂತ ಹೇಳಿ ಸೈನಿಕರ ಒಂದು ನೇಮಕಾತಿ ನಡೀತಾ ಇದೆ, ಅಲ್ಲಿ ಮ್ಯಾಥಮೆಟಿಕ್ಸ್ ಇದೆ, ಅಲ್ಲಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಗಣಿತ ಎಲ್ಲೂ ಕೂಡ ವೇಸ್ಟ್ ಆಗಲ್ಲ ಅಂತ ಹೇಳ್ತಾ, ಒಂದನೇ ಥರದ ಟೈಪ್ 1 ಟೈಪ್ ಆಫ್ ಪ್ರಶ್ನೆಗಳು, ಒಂದು ರೀತಿಯಾದ ಪ್ರಶ್ನೆಗಳು, ಅದು ಕಾಮನ್ ಆಗಿ ಪರೀಕ್ಷೆಗೆ ಬರುವಂಥವು ನೋಡ್ಕೊಳ್ಳಿ. ಸೊ ಟೈಪ್ 1 ಸಾಮಾನ್ಯ ವ್ಯತ್ಯಾಸ ಅಂದರೆ ಡಿ ಕಾಮನ್ ಡಿಫರೆನ್ಸ್ ಮತ್ತು ಎನ್ನನೇ ಪದ ಕಂಡುಹಿಡಿಯುವುದು ಹೇಗೆ ಅಂತಕ್ಕಂಥದ್ದನ್ನು ನಾವು ಈ ಮೊದಲನೇ ಟೈಪ್ ಅಂದರೆ ಟೈಪ್ 1ನಲ್ಲಿ ನಾವು ನೋಡ್ತಾ ಹೋಗೋಣ. ಓಕೆ, ಸೊ ಮೊದಲು ಈ ಸಾಮಾನ್ಯ ವ್ಯತ್ಯಾಸ ಡಿ ಮೇಲೆ ಪ್ರಶ್ನೆಗಳು ಬರುತ್ತೆ, ಹಾಗೆ ಎನ್ನನೇ ಪದ ಕಂಡುಹಿಡಿಯೋದಕ್ಕೂ ಕೂಡ ಪ್ರಶ್ನೆಗಳು ಬರುತ್ತೆ. ಸೊ ಮೊದಲು ಈ ಸಾಮಾನ್ಯ ವ್ಯತ್ಯಾಸ ಮತ್ತು ಡಿ ಅವೆಲ್ಲ ಹೇಗೆ ಕಂಡುಹಿಡಿಯೋದು ಅಂತ ಲೆಕ್ಕಗಳು ಮಾಡ್ತಾ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಈ ರೀತಿ ಇದೆ. ಎಸ್, ಪ್ರಶ್ನೆ ಬಂದಿದೆ ನೋಡಿ. ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದ an ಇಸ್ ಈಕ್ವಲ್ ಟು 5n+3 ಆದರೆ ಆ ಶ್ರೇಣಿಯ ಮೂರನೇ ಪದ ಅಂತ ಕೇಳಿದ್ದಾರೆ. ಸೊ ಅಲ್ಲಿ ಮೂರನೇ ಪದವನ್ನು ಕೇಳಿದ್ದಾರೆ. ಆಪ್ಷನ್ಸ್ ಕೊಟ್ಟಿದ್ದಾರೆ. ನಾನು ಇಲ್ಲಿ ಆಪ್ಷನ್ಸ್ ಯಾಕೆ ತೊಗೊಂಡಿದ್ದೀನಿ ಅಂದರೆ ನಾನು TET, CET ಬರೀತಕ್ಕಂಥವರಿಗೆ, ಬಟ್ SSLC ವಿದ್ಯಾರ್ಥಿಗಳಿಗೆ ಈ ಆಪ್ಷನ್ನಿನ ಅವಶ್ಯಕತೆ ಇಲ್ಲ. ಸೊ ನೋಡಿ, ಎನ್ನನೇ ಪದ ಏನು ಕೊಟ್ಟಿದ್ದಾರೆ ಅವರು, ಇದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು. ಎನ್ನನೇ ಪದ an ಇಸ್ ಈಕ್ವಲ್ ಟು 5n+3 ಕೊಟ್ಟಿದ್ದಾರೆ, ಹೌದಲ್ವಾ. ನಮಗೆ ಅವ್ರು ಏನು ಕೇಳಿದ್ದಾರೆ, ಮೂರನೇ ಪದ ಕೇಳಿದ್ದಾರೆ. ಸೊ ನಮಗೇನು ಕಂಡುಹಿಡಿಯಬೇಕು, a3 ಇಸ್ ಈಕ್ವಲ್ ಟು 5 ಇಂಟು n ಜಾಗದಲ್ಲಿ 3 ಹಾಕಿ, ಇದು 3 ಹಾಗೇ ಇರುತ್ತೆ. 5 3 15 ಪ್ಲಸ್ 3 ಅಂದರೆ ಎಷ್ಟಾಯ್ತಪ್ಪ, 18. ಅಂದರೆ ಮೂರನೇ ಪದ 18 ಆಗಿದೆ. ಸೊ 18 ಅನ್ನೋದು ನಿಮ್ಮ ಆಯ್ಕೆಗಳಲ್ಲಿ ಎಷ್ಟನೇದು, ಎರಡನೇ ಆಯ್ಕೆ ಇದೆ. ಇಷ್ಟೇ, ಭಾಳ ಸಿಂಪಲ್ ಆಗಿ ನೀವು ಇದನ್ನು ಲೆಕ್ಕವನ್ನು ಕಲ್ತ್ಕೋಬೋದು. ಅದೇ ರೀತಿ ಮತ್ತೊಂದು ಲೆಕ್ಕ ನೋಡೋಣ. ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದ an ಇಸ್ ಈಕ್ವಲ್ ಟು 7 - 4n ಆದಾಗ ಅದರ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ. ಸೊ ಸಾಮಾನ್ಯ ವ್ಯತ್ಯಾಸ ಅಂದರೆ ಏನು, ಡಿಯನ್ನು ಹೇಗೆ ಕಂಡುಹಿಡಿಬೇಕು ಅಂದರೆ, ನಾವಲ್ಲಿ ಆಗಲೇ ನಿಮಗೆ ಹೇಳಿದಾಗ a2 - a1 ಅಂದರೆ ಡಿ ಇಸ್ ಈಕ್ವಲ್ ಟು ಎರಡನೇ ಪದದಿಂದ ಒಂದನೇ ಪದವನ್ನು ನಾವು ಕಳಿಬೇಕು. ಆದರೆ ಎರಡನೇ ಪದ ಎಷ್ಟು ಅಂತ ನಮ್ಗೆ ಗೊತ್ತಿಲ್ಲ. ಎರಡನೇ ಪದವನ್ನು ನಾವು ಇದನ್ನು ಹಾಕ್ಕೊಂಡು ಮಾಡೋಣ. an ಇಸ್ ಈಕ್ವಲ್ ಟು 7 - 4n ಕೊಟ್ಟಿದ್ದಾರೆ. a2 ಇಸ್ ಈಕ್ವಲ್ ಟು ಎರಡನೇ ಪದ ಕಂಡುಹಿಡಿಯೋಕ್ಕೆ ಅದೇ ಈ ಕ್ವಶನನ್ನು ಹಾಗೆ ಬರ್ಕೊಂಡು 7 - 4 ಇಂಟು n ಜಾಗದಲ್ಲಿ 2, 7 - 4 2 8 ಅಂದರೆ -1. ಎರಡನೇ ಪದ ಬಂದು -1 ಆಯಿತು. ಅದೇ ರೀತಿ ಒಂದನೇ ಪದ ಕಂಡುಹಿಡಿಯೋಣ. an ಇಸ್ ಈಕ್ವಲ್ ಟು 7 - 4n ಇರಲಿ. ಒಂದನೇ ಪದ ಅಂದರೆ a1 ಇಸ್ ಈಕ್ವಲ್ ಟು 7 - 4 ಇಂಟು 1. ಸೊ 7 - 4 ಅಂದರೆ 4. 7ರಲ್ಲಿ 4 ಹೋದರೆ ಉತ್ತರ ಎಷ್ಟು ಬಂತು, 3. ಮೊದಲನೇ ಪದ 3 ಬಂತು. ಸೊ ಅಲ್ಲಿ ನಮಗೇನು ಬೇಕಾಗಿದೆ, ಸಾಮಾನ್ಯ ವ್ಯತ್ಯಾಸ ಬೇಕಾಗಿದೆ. ಸೊ ಸಾಮಾನ್ಯ ವ್ಯತ್ಯಾಸವನ್ನು ಹೇಗೆ ಕಂಡುಹಿಡಿತೀವಿ, ಸೂತ್ರ ಆಗಲೇ ಬರೆದಿದ್ನಲ್ಲ, ಎರಡನೇ ಪದದಲ್ಲಿ ಒಂದನೇ ಪದವನ್ನು ಕಳಿಬೇಕು. ಡಿ ಇಸ್ ಈಕ್ವಲ್ ಟು a2 - a1. a2 ಅಂದರೆ ಎಷ್ಟು, -1 ಮೈನಸ್ a1 ಅಂದರೆ 3. ಓಕೆ, ಅಲ್ಲಿಗೆ ಏನಾಗುತ್ತೆ ಉತ್ತರ, -2 ಮೈನಸ್ರಿಂದ -4 ಆಗುತ್ತೆ. ಸೊ ಈ -4 ಅನ್ನೋದು ಆಪ್ಷನ್ ಡಿನಲ್ಲಿದೆ ನೋಡಿ, ಹೌದಾ. ಇಷ್ಟೇ, ತುಂಬ ಸಿಂಪಲ್ಲಾಗಿ ಈ ಥರದ ಲೆಕ್ಕಗಳನ್ನು ನೀವು ಬಿಡಿಸ್ಬೋದು. ಎಸ್, ಮುಂದಿನ ಲೆಕ್ಕ.
ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದ an = 2n+1 ಆದಾಗ, ಅಂದರೆ 2n+1 ಅಂತೇಳಿ ಅವರು ಒಂದು ಎನ್ನನೇ ಪದವನ್ನು ಕೊಟ್ಬಿಟ್ಟಿದ್ದಾರೆ, ಅದರ ಸಾಮಾನ್ಯ ವ್ಯತ್ಯಾಸ ಅಂತ ಕೇಳಿದ್ದಾರೆ. ಸೊ ಆಗಲೇ ನಾನು ಕೂಡ ಇದೇ ಥರದ ಲೆಕ್ಕವನ್ನು ಮಾಡಿದ್ದೆ, ಈಗಲೂ ಕೂಡ ಅದೇ ಥರದ ಲೆಕ್ಕ, ಯಾಕೆಂದರೆ ನಿಮಗೆ ಪ್ರಾಕ್ಟೀಸ್ ಆಗಲಿ ಅಂತ. ಸೊ ಸಾಮಾನ್ಯ ವ್ಯತ್ಯಾಸದ ಏನು ಕಂಡುಹಿಡಿಯೋದಕ್ಕೆ D = a2 - a1 ಅಂತ. a2 ಅಂದರೆ ಎರಡನೇ ಪದ. ಎರಡನೇ ಪದವನ್ನು ಇದರಲ್ಲಿ ಕಂಡುಹಿಡಿಯಿರಿ ನೀವು. ಈ ಒಂದು ಈಕ್ವೇಷನ್ ಹಾಕ್ಕೊಂಡು 2 × 2 -+1 ಇದು ಎರಡನೇ ಪದ, ಮೈನಸ್ ಒಂದನೇ ಪದ ಅಂದರೆ ಇದಕ್ಕೆ 2 ಗುಣಾಕಾರ 1 +1 ಅಂತ ನಾನು ಬರ್ಕೊಳ್ತೀನಿ. ಇದೇ ಈಕ್ವೇಷನ್ಗೆ n ಜಾಗದಲ್ಲಿ 1ಅನ್ನು ಬರ್ಕೊಂಡಿದ್ದೀನಿ. ಓಕೆ, 2 × 4 +1 ಮೈನಸ್ 2 × 2 +1, ಅಲ್ಲಿಗೆ 4 × 1 5 - 2 × 1 3, ಅಂದರೆ ಏನಾಯಿತು ಉತ್ತರ 2 ಬಂತು. ಸಾಮಾನ್ಯ ವ್ಯತ್ಯಾಸ 2. ಗೊತ್ತಾಯ್ತಾ? ಇದನ್ನು ಹೇಗೆ ಬರ್ಕೊಂಡೆ? ನಾನು ಡೈರೆಕ್ಟ್ ಬರ್ಕೊಂಬಿಟ್ಟೆ. a2 ಅಂದರೆ ಅದು a2 ಕಂಡುಹಿಡಿದು ನಾನು ಅಲ್ಲಿ ಹಳೆ ಲೆಕ್ಕದಲ್ಲಿ ಮಾಡಿದ್ದೆ, ಬಟ್ ಇಲ್ಲಿ ಡೈರೆಕ್ಟಾಗಿ ನಾನು ಅದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಕ್ಲಿಯರ್ ಆಯಿತಾ? ಈ ಒಂದು ಸೂತ್ರದ ಮೇಲೇ ನಾವು ಮೊದಲನೇ ಪದ ಕಂಡುಹಿಡಿದು ಎರಡನೇ ಪದ ಕಂಡುಹಿಡಿದು ಎರಡರಲ್ಲಿ ವ್ಯತ್ಯಾಸವನ್ನು ನಾವು ಕಂಡುಹಿಡಿದ್ಬಿಟ್ರೆ ಆಗೋಯ್ತು. ತುಂಬ ಸಿಂಪಲ್ಲಾಗಿ ಉತ್ತರಗಳು ಬರುತ್ತೆ. ಸೊ ಆಪ್ಷನಲ್ಲಿ ಇದು +2 ಅಂತಕ್ಕಂಥದ್ದು ಎಸ್, ಉತ್ತರ ಆಪ್ಷನ್ ಸಿನಲ್ಲಿದೆ. ಸೊ ಅದೇ ಅದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟು ಮುಂದಿನ ಪ್ರಶ್ನೆಯನ್ನು ನೀವೇ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಸೊ ಪ್ರಾಬ್ಲಮ್ ಅಂದರೆ ಪ್ರಶ್ನೆ ಈ ಥರ ಇದೆ. ಇದು ಹೋಮ್ವರ್ಕ್ ಪ್ರಶ್ನೆ ಅಂತ ನೀವು ಭಾವಿಸ್ಬೋದು. ಪ್ರಶ್ನೆ: ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದ an = 2n+1 ಆದರೆ ಆ ಒಂದು ಶ್ರೇಣಿಯ a ಮತ್ತು dಗಳು, ಅಂದರೆ ಮೊದಲನೇ ಪದ ಹಾಗೂ ಸಾಮಾನ್ಯ ವ್ಯತ್ಯಾಸ ಎರಡನ್ನೂ ಕೂಡ ಕೇಳಿದ್ದಾರೆ ಇಲ್ಲಿ. ಸೊ ಯಾವುದು ಅಂತ ಈಗಲೇ ಆನ್ಸರನ್ನು ಮಾಡಿ ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ. ಆಪ್ಷನ್ಸ್ 3, 2, 2, 3, 2, 2, 3, 3 ಅಂತ ಇದೆ. ಸೊ ಉತ್ತರವನ್ನು ನಿರೀಕ್ಷೆ ಮಾಡ್ತಾ ಇರ್ತೀನಿ. ಕಮೆಂಟ್ ಸೆಕ್ಷನಲ್ಲಿ ಉತ್ತರವನ್ನು ಬರೆಯೋದು ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಮುಂದಿನ ತರಗತಿಗಳನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಆದಷ್ಟು SSLC ಸಿಲೆಬಸ್ಸನ್ನು ಮುಗಿಸ್ಕೊಡ್ತೀನಿ. ಧನ್ಯವಾದಗಳು.